ಈಗ ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ ಬರ್ರಿ. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಒಳಗ ಸೋತ ಬಳಿಕ ಮಾಜಿ ಸಚಿವ ಶ್ರೀರಾಮುಲು ಕ್ಷೇತ್ರ ಬದಲಾವಣೆಗೆ ಮುಂದಾಕಾರಂತ ನೋಡ್ರಿ. ಕೂಡಲ್ಗಿ ಎಸ್ಟಿ ಕ್ಷೇತ್ರದಾಗ ಶ್ರೀರಾಮುಲು 4 ಬಾರಿ ವಿಧಾನಸಭೆ ಮತ್ತು ಒಮ್ಮೆ ಲೋಕಸಭೆ ಚುನಾವಣೆಯೊಳಗ ಗೆದ್ದಿದ್ರ. 2018 ಮೊದಲ ಬಾರಿ ಬಳ್ಳಾರಿ ಬಿಟ್ಟು ಮೊಳಕಾಲ್ಮೂರು ಮತ್ತು ಬಾದಾಮಿಯೊಳಗ ಸ್ಪರ್ಧೆ ಮಾಡಿದ್ರಲ್ಲ. ಆಗ ಮೊಳಕಾಲ್ಮೂರು ಗೆದ್ದು ಬಾದಾಮಿಯೊಳಗ ಸಿದ್ದರಾಮಯ್ಯನವರ ವಿರುದ್ಧ ಸೋತಿದ್ರಿ ಅವರು. ಹಿಂಗಾಗಿ 2023 ಸ್ವಂತ ಕ್ಷೇತ್ರ ಬಳ್ಳಾರಿ ಗ್ರಾಮಾಂತರದಾಗ ಮೊದಲ ಸೋಲು ಕಂಡ ಬಳಿಕ ಶ್ರೀರಾಮುಲು 2024 ಬಳ್ಳಾರಿ ಲೋಕಸಭೆಯೊಳು ಸೋಲ್ಕಂಡ್ರು. ಹಿಂಗಾಗಿ ಸಾಲು ಸೋಲಿನ ಬಳಿಕ ಕೂಡಲ್ಗಿಯಲ್ಲಿ ಹೆಚ್ಚು ಜನರ ಜೊತೆ ಬೆರೀತಾ ಇದ್ರಂತ. ಹಾಗಾಗಿ ಕೂಡಲ್ಗಿ ಒಳಗ ನೆಲೆ ಊರೋದಕ್ಕೇನ ಪ್ಲಾನ್ ಮಾಡ್ಕೊಂಡಾರಂತ. ಬಳ್ಳಾರಿ ವಿಜಯನಗರ ಜಿಲ್ಲೆಯೊಳಗ ಆಯುಷಾಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿತ್ತು ನೋಡ್ರಿ. ಜಿಲ್ಲಾ ಆಯುಷ ಅಧಿಕಾರಿ ಇಲಾಖೆಯ ಕಚೇರಿಯೊಳಗ ನಡಿಬೇಕಾಗಿದ್ದ ಸಭೆ ಪಕ್ಷಿಧಾಮಕ್ಕೇನ ಶಿಫ್ಟ್ ಮಾಡ್ಯಾರಂತ. 2 ಜಿಲ್ಲೆಗೆ ಒಬ್ಬರ ಜಿಲ್ಲಾ ಆಯುಷ ಅಧಿಕಾರಿ ಇದ್ದಾರ. ಪಕ್ಷಿಧಾಮದಾಗ 1 ಗಂಟೆ ಮೀಟಿಂಗ್ ನಡೆಸಿ ಆಯುಷ್ ಅಧಿಕಾರಿ ಡಾಕ್ಟರ್ ಸರಳಾ ಆಮ್ಯಾಗ ಅಧಿಕಾರಿಗಳ ಜೊತೆ ಸೇರಿ ಕೇಕ್ ಕತ್ತರಿಸಿ ಹೊಸ ವರ್ಷ ಆಚರಣೆ ಮಾಡಿ ಮಸ್ತ್ ಮಜಾ ಮಾಡ್ಯಾರಂತ ನೋಡ್ರಿ. ಹಿಂಗಾಗಿ ಅಧಿಕಾರಿಗಳು ಮಜಾ ಮಾಡ್ತಿದ್ರ, ಅತ್ತ ವೈದ್ಯರುಗಳು ಇಲ್ಲ ಅನ್ನೋ ಕಾರಣಕ್ಕ ಆಯುಷ್ ಇಲಾಖೆ ಆಸ್ಪತ್ರೆಗಳು ಇಡೀ ದಿನ ಬಿಕೋ ಅನ್ನಕತ್ತಿತ್ತಂತ. ಹಂಗಾಗಿ ಪಾಪ ರೋಗಿಗಳು ಪರದಾಡೋಂಗಾಗಿತ್ತಂತ. ಇನ್ನು ಜಾನುವಾರು ಕಳ್ಳತನ ಮಾಡ್ತಿದ್ರಂತ. ದನ ಎಮ್ಮಿ ಅವನ್ನೆಲ್ಲ ಕಳ್ಳತನ ಮಾಡ್ತಿದ್ ಕಳ್ಳನನ್ನ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪೊಲೀಸರು ಮಾಲ್ ಸಮೇತ ಬಂದ್ಸಾರಂತ ನೋಡ್ರಿ. 21 ವರ್ಷದ ಚಾಪೀರ್ ಮೊಹಮ್ಮದ್ ಸಲೀಂ ಅಂತ ಬಂಧಿತ ಆರೋಪಿ. ಬಂಧಿತನಿಂದ 2 ಲಕ್ಷ ಹಣ ಜಪ್ತಿನೂ ಮಾಡ್ಯಾರಂತ. 2 ಆಕಳ, ಟಾಟಾ ಏಸ್ ಗಾಡಿ ಸೇರಿದಂಗ ಒಟ್ಟು 4,65,000 ಮೌಲ್ಯದ ಜಾನುವಾರುಗಳನ್ನ ಜಪ್ತಿ ಮಾಡ್ಯಾರಂತ ನೋಡ್ರಿ. ಇನ್ನು ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕೊಳಗ ಸೊರಣಗಿ ಗ್ರಾಮ ಬರುತ್ತಲ್ಲ, ಅಲ್ಲಿ ನಟ ಯಶ್ ಅವ್ರ ಬರ್ತ್ಡೇ ಇತ್ತಂತ ಹೇಳಿ ನಮ್ಮ ಹುಡುಗರೆಲ್ಲ ಕಟೌಟ್ ಕಟ್ಟಾಕತ್ತಿದ್ರ. ನಿಮ್ಗೆ ನೆನಪಿಸಾಕತ್ತೀವ, ಇದು 1 ವರ್ಷದ ಹಿಂದಾಗಿದ್ದ ಘಟನೆ. ಕಟೌಟ್ ಕಟ್ಟುವಾಗ ವಿದ್ಯುತ್ ತಂತಿ ಇರುತ್ತಲ್ರಿ, ಅದು ತಗಲಿ 3 ಜನ ಅಲ್ಲೇ ಸತ್ತಿದ್ರು. ಅದು ಈಗ 1 ವರ್ಷ ಕಳೀತು. ಯಾಕಂದ್ರೆ ಮತ್ತೆ ಈಗ ಯಶ್ ಅವ್ರ ಬರ್ತ್ಡೇ ಬಂದೈತಿ. ಅವ್ರು ಹೇಳಾಕತ್ತಾರ, ದಯವಿಟ್ಟು ಯಾರಪ್ಪ ಕಟೌಟ್ ಕಟ್ಟಾಕ್ ಹೋಗ್ಬೇಡ್ರಿ, ಸುಮ್ಮನೆ ಇದ್ದು ಬಿಡ್ರಿ ಅಂತ ಹೇಳಾರ. ಇನ್ನು ಯಶ್ ಕಟೌಟ್ ಕಟ್ಟು ಸಂದರ್ಭದಾಗ ಯಶ್ ಅಭಿಮಾನಿ ಹನುಮಂತು ಎಂಬಾತ ವಿದ್ಯುತ್ ತಗಲಿ ಸಾವನ್ನಪ್ಪಿದನ್ರಿ. ಹಾಗಾಗಿ ಮಗನನ್ನೆಂದು ಇಂಗೂ ಹನುಮಂತ ತಾಯಿ ಶೋಭಾ ಕಣ್ಣೀರ್ ಹಾಕಕತ್ತಾರ. ಹನುಮಂತ ಬಡತನ ಕುಟುಂಬದ ಜವಾಬ್ದಾರಿ ಹೊತ್ತಿದ್ರಂತ. ಮನೆ ಕಟ್ಟಿಸ್ಬೇಕು, ತಮ್ಮನ್ಗ ಚೆನ್ನಾಗಿ ಓದಿಸ್ಬೇಕಂತ ಕನಸು ಕಾಣಕತ್ತಿದ್ರಂತ. ನಾವು ಕಷ್ಟಪಟ್ಟು ಮಗನನ್ನ ಬೆಳೆಸಿದ್ವಿ, ಆದ್ರೆ ನಟ ಯಶ್ ಬರ್ತಡೇ ಮಾಡೋದಕ್ಕೆ ಹೋಗಿ ದುರಂತ ಸಾವು ಕಂಡ ನಮ್ಮ ಮಗ. ಇಂಥ ಸಂಕಷ್ಟ ಯಾವ ತಂದೆ ತಾಯಿಗೂ ಬರಬಾರ್ದು ಅಂತ ಗೋಳಾಡ್ಯಾರ ನೋಡ್ರಿ. ನಟ ಯಶ್ 5 ಲಕ್ಷ ಪರಿಹಾರ ಕೊಟ್ಟಾರಂತ. ಯಶ್ ಅವ್ರು ನೀಡಿದ ಸಹಾಯ ಮನೆ ನಿರ್ಮಾಣ ಪೂರ್ಣ ಆಗಿತ್ತಂತ. ಮಗನ ಕನಸಿನ ಮನೆಯೊಳಗ ಯಶ್ ಅವರ ಸಹಾಯದಿಂದ ಬಾಳಕತ್ತೀವಿ ಅಂತ ತಾಯಿ ಕಣ್ಣೀರ್ ಹಾಕ್ಯಾರ ನೋಡ್ರಿ. ಇನ್ನು ಗದಗ ಜಿಲ್ಲೆ ಕುರ್ತಕೋಟಿ, ಅಸುಂದಿ, ಬಿಂಕದಕಟ್ಟಿ, ಅಂತೂರು, ಬೆಂತೂರು ಸೇರಿ 11 ಗ್ರಾಮ ಆ ರೈತರಿಗೆ ದಾವಣಗೆರೆ ಮೂಲದ ಕಡಲೆ ವ್ಯಾಪಾರಿ ಮಾರುತಿಗೌಡ ವಂಚನೆ ಮಾಡ್ಯಾರಂತ ನೋಡ್ರಿ. ಹಿಂಗಾಗಿ ವಂಚನೆಗೊಳಗಾಗಿದ್ದ ಸುಮಾರು 11ಕ್ಕೂ ಅಧಿಕ ಗ್ರಾಮದ ರೈತರದಾರಲ್ಲ, ಕಳೆದ ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದನ ಅಹೋರಾತ್ರಿ ಧರಣಿ ಮಾಡಕತ್ತಾರಂತ. ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಬೇಕು, ಸಮಸ್ಯೆ ಬಗೆಹರಿಸಬೇಕು, ನಮಗೆ ರೊಕ್ಕ ವಾಪಸ್ ಕೊಡಿಸ್ಬೇಕು, ನಾವು ಮೋಸ ಹೋಗೀವಿ ಅಂತ ಹೇಳಿ ಪ್ರತಿಭಟನೆ ಮಾಡ್ಯಾರ ನೋಡ್ರಿ. ಇನ್ನು ಐತಿಹಾಸಿಕ ಹಂಪಿಗೆ ಬರ್ತಾರಲ್ಲ ಎಲ್ಲಾ ಪ್ರವಾಸಿಗರು, ಅವರಿಗೆ ರೈಲ್ವೆ ಗೇಟ್ ಕಿರಿಕಿರಿ ತಪ್ಪವಲ್ದಂತ. ಇನ್ನೂ ಕೂಡ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕುಂಟತ ಸಾಕತೈತ್ರಿ, ಅದು ಯಾವಾಗ ಮುಗಿತೈತ ನಮಗೆ ಗೊತ್ತಿಲ್ಲ ಅಂತ ಜನ ಮಾತಾಡಕತ್ತಾರ. ಹಂಪಿಗೆ ಬಂದ್ರ ಗಂಟೆಗಟ್ಲೆ ಕಾಯ್ಬೇಕು ನೋಡ್ರಿ, ಜಲ್ದಿ ನಾವು ಹೋಗಕ್ಕ ಆಗಂಗಿಲ್ಲ ಅಂತ ಜನ ಮಾತಾಡ್ಯಾರ ರೀ. ಮತ್ತೆ ಈಗ 24 ಗಂಟೆ ಸರಿಸುಮಾರು 16 ಗಂಟೆ ಕಾಲ ಆ ರೈಲ್ವೆ ಗೇಟ್ ಹಾಕೇ ಬಿಡ್ತಾರಂತ, ಅಲ್ಲೇ ನಿಂದಿರ್ಬೇಕಂತ. ಅಂತ ಪರಿಸ್ಥಿತಿ ಐತಿ. ನಮ್ಮನ್ ಬಿಡ್ರಿ, ಆಂಬ್ಯುಲೆನ್ಸ್, ಶಾಲಾ ವಾಹನ, ಮಹಿಳೆಯರು, ವೃದ್ಧರು ಅಲ್ಲಿ ಹೋಗಕ್ಕಾಗವಲ್ದು, ಅವ್ರು ಒದ್ದಾಡಕತ್ತಾರ, ಸರಿ ಮಾಡ್ರಲ್ಲ ಅಂತ ಕೇಳಾರ. ಇನ್ನು ಹಾವೇರಿ ಜಿಲ್ಲೆಯೊಳಗ ಕಳೆದ 2 ವರ್ಷ ಹಿಂದ್ರಿ 2,000ಕ್ಕೂ ಅಧಿಕ ಜಾನುವಾರು ಮೃತಪಟ್ಟಿತ್ತ. ಹಿಂಗಾಗಿ ಪ್ರತಿ ವರ್ಷ ನಡೀತಿತ್ತಲ್ಲ ಹುಕ್ಕೇರಿ ಮಠ ಜಾತ್ರೆ, ಆ ಜಾನುವಾರುಗಳಿಗೆ ಲಸಿಕೆ ಹಾಕಿಸೋದಕ್ಕೆ ಹುಕ್ಕೇರಿ ಮಠ ಶ್ರೀಗಳೇನ ಮುಂದಾಗ್ಯಾರಂತ. ಈಗ ಜಾನುವಾರುಗಳ ಸಂರಕ್ಷಣೆ ಮತ್ತು ಚರ್ಮಗಂಟು ರೋಗದ ಕಿಟ್ ರೈತರಿಗೇನ ವಿತರಣೆ ಮಾಡ್ತಾರಂತ. ಕಳೆದ 2 ವರ್ಷದೊಳಗ ಹಾವೇರಿ ಜಿಲ್ಲೆ ಜಾನುವಾರುಗಳಿಗೆ ಗಂಟು ರೋಗ ಕಾಣಿಸ್ಕೊಳಕತೈತಿ. ಹಿಂಗಾಗಿ ಜಾನುವಾರುಗಳಿಗೆ ಈ ಸಾಂಕ್ರಾಮಿಕ ರೋಗ ಬಂದ್ರೆ ಅವು ಸಾಯ್ತಾವಲ್ಲ, ಅದನ್ನ ತಡೆಗಟ್ಟಬೇಕಲ್ಲ, ಅದಕ್ಕೆ ಶ್ರೀಗಳೇನ ಸಹಾಯ ಮಾಡಕತ್ತಾರಂತ. ಇನ್ನು ಬಾಗಲಕೋಟೆ ಒಳಗ್ರಿ ಇಂದು ಕ್ರಾಂತಿವೀರ ಬ್ರಿಗೇಡ್ ಪೂರ್ವಭಾವಿ ಸಭೆ ನಡೀತೈತಂತ. ನಗರದ ಕಾಳಿದಾಸ ಕಲ್ಯಾಣ ಮಂಟಪದಾಗ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಾಗ ಈ ಸಭೆ ಆಗತ್ತಂತ ನೋಡ್ರಿ. ಈ ಸಭೆಯೊಳಗೆ ಯಾರು ಇರ್ತಾರಂತ ಯೋಚನೆ ಮಾಡಿದ್ರನ ಮಠಾಧೀಶರು, ಕ್ರಾಂತಿವೀರ ಬ್ರಿಗೇಡ್ ಮುಖಂಡರು ಎಲ್ಲರೂ ಇರ್ತಾರಂತ.
ಫೆಬ್ರವರಿ 4ಕ್ಕೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಒಳಗ ಕ್ರಾಂತಿವೀರ ಬ್ರಿಗೇಡ್ ಬೃಹತ್ ಸಮಾವೇಶನೂ ನಡೀತೈತಂತ. ಹಿಂಗಾಗಿ ಅದಕ್ಕೂ ಮುಂಚೆ ಈ ಸಭೆ ನಡೆಸಾಕತ್ತಾರ ನೋಡ್ರಿ. ಆನ್ಲೈನು ಆಫ್ಲೈನು ಜೂಜಾಟ ಆಡೋರು ಸ್ವಲ್ಪ ಹುಷಾರಾಗಿರಿ ನೀವು. ಯಾಕಂದ್ರೆ 20 ಲಕ್ಷ ಕೈ ಸಾಲ ಮಾಡ್ಕೊಂಡ್ ಅಂತ ಹೇಳಿ ವ್ಯಕ್ತಿ ಪರಸ್ತ್ರೀ ಜೊತೆಗೆ ಪರಾರಿಯಾಗಿದ್ದ ಘಟನೆ ಬೆಳಗಾವಿಯೊಳಗ ನಡೆದೈತ್ ನೋಡ್ರಿ. ಮಾರಿಹಾಳ ಗ್ರಾಮದ ಬಸವರಾಜ್ ಸೀತಿ ಮನಿ ಜೂಜಿನ ದಾಸನಾಗಿದ್ನಂತ. ಜೂಜಾಟಕ್ಕ ಮೈತುಂಬ ಸಾಲ ಮಾಡ್ಕೊಂಡಿದ್ದ, ಅದನ್ನ ತೀರ್ಸಕ್ ಆಗ್ಲಿಲ್ಲ. ಇನ್ನೇನ್ ಮಾಡ್ಬೇಕ, ಅನೈತಿಕ ಸಂಬಂಧ ಇಟ್ಕೊಂಡಿದ್ನಂತ ಹಂಗೂ ಇವ. ಹಿಂಗಾಗಿ ಮಾಸಾಬಿ ಹಣ, ಕಾರು, ಆಸ್ತಿ ಪತ್ರ ಸಮೇತ ಬಸವರಾಜ್ ಜೊತೆ ಎಸ್ಕೇಪ್ನು ಆಗ್ಯಾಳಂತಕಿ. ಹಿಂಗಾಗಿ ಪತಿಯನ್ನ ಕಳೆದುಕೊಂಡ ಬಸವರಾಜ್ ಅಂದ್ರೆ ಈಕಿಗೆ ಮದುವೆ ಆಗಿತ್ತು. ಆಕಿ ಗಂಡ ಈಗ ನನ್ನ ಹೆಂಡತಿನ ಹುಡುಕಿ ಕೊಡ್ರಿ ಅಂತ ಪೊಲೀಸ್ ಠಾಣೆ ಮೆಟ್ಲೇರ್ಯಾರ ನೋಡ್ರಿ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ಕೊಟ್ಟಾರ ಅಂತ ಹೇಳಿ ಇಡೀ ರಾಜ್ಯದಾಗ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗತೈತಿ. ನಿಮ್ಗೆ ಗೊತ್ತೈತಲ್ಲ, ಇವತ್ತು ನೋಡ್ರಿ ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ಕೊಟ್ಟಾರಂತ. ಇವತ್ತಲ್ಲ, ಮತ್ತು ಗುರುವಾರ 9ಕ್ಕೆ ಅಂದ್ರೆ 9ನೇ ತಾರೀಕಿನ ಬಂದ್ ಮಾಡ್ತೀವಿ ಅಂತ ಹೇಳಾಕತ್ತಾರಂತ. ಹಿಂಗಾಗಿ ಬಂದ್ಗೆ 100 ಹೆಚ್ಚು ಸಂಘಟನೆಗಳು ಬೆಂಬಲನೂ ಕೊಟ್ಟೈತಂತ. ಬಂದ್ ಯಶಸ್ವಿ ಮಾಡ್ರಪ್ಪ ಅಂತ ಹೇಳಿ ದಲಿತ ಸಂಘಟನೆಯವರು ಮನವಿ ಮಾಡ್ಕೊಂಡಾರ. ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಾರಿಗೆ, ಅಂಗಡಿ, ಮುಂಗಟ್ಟು ಎಲ್ಲ ಬಂದ್ ಮಾಡಿ ಹೋರಾಟ ಮಾಡುನು. ಎಲ್ಲಿ ತನಕ ಅಂದ್ರೆ ಅಮಿತ್ ಶಾ ಅವ್ರು ರಾಜೀನಾಮೆ ಕೊಡ್ಬೇಕು, ಅಲ್ಲಿ ತನಕ ಹೋರಾಟ ಮಾಡುನು ಅಂತ ಕರೆ ಕೊಟ್ಟಾರಂತ. ಇನ್ನು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಭಿಯಾನದ ಹಿನ್ನೆಲೆ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2025ರ ಅಡಿಯೊಳಗ ಅಂತಿಮ ಮತದಾರರ ಪಟ್ಟಿಯನ್ನ ಜಿಲ್ಲಾಧಿಕಾರಿ ದಿವ್ಯಪ್ರಭು ಪ್ರಕಟ ಮಾಡ್ಯಾರಂತ ನೋಡ್ರಿ. ಸದ್ಯ ಬಿಡುಗಡೆಗೊಂಡಿದ್ದ ಈ ಪಟ್ಟಿ ಪ್ರಕಾರ ಧಾರವಾಡ ಜಿಲ್ಲೆಯೊಳಗ 8,05,768 ಪುರುಷರದಾರಂತ, 8,10,647 ಮಹಿಳಾ ಮತದಾರರಿದ್ದಾರಂತ. ಇಲ್ಲೂ ನೋಡ್ರಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ಯಾರ. ಮತ್ತ 95 ಜನ ತೃತೀಯ ಲಿಂಗಿಗಳು ಸೇರಿ ಒಟ್ಟು ಧಾರವಾಡ ಜಿಲ್ಲೆಯೊಳಗ 16,16,415 ಮತದಾರರದಾರಂತ. ಇದ್ರೊಳಗ ಒಟ್ಟು 20,805 ಜನ ವಿಕಲಚೇತನ ಮತದಾರರು ಹೊಂದ್ಯಾರಂತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗೌರಾಳ ಗ್ರಾಮದ ಬಳಿ ಚಿರತೆ ಕಾಣಿಸ್ಕೊಂಡಿದ್ರಿ. ಹಿಂಗಾಗಿ ನಮ್ಮ ಜನ ಅದನ್ನ ನೋಡಿದ ಕೂಡಲೇ ಬಹಳ ಆತಂಕಗೊಂಡ್ರೆ. ಕಳೆದ ವರ್ಷ 2 ಚಿರತೆ ಸೆರೆ ಹಿಡಿದ್ರಿ. ಈಗ 2 ಚಿರತೆ ಬಂದಾವು. ಗೌರಾಳ ಗ್ರಾಮದ ಹೊರವಲಯದಾಗ ಓಡಾಡಕತ್ತಾವು. ಮತ್ತಿದನ್ನ ಯಾವಾಗ ಸೆರೆ ಹಿಡಿತೀರಿ ಅಂತ ಜನ ಕೇಳಾಕತ್ತಾರ. ಓಡಾಡೈತ ನಿಜ ಅಂತ ಅವ್ರು ಪ್ರಶ್ನೆ ಮಾಡಿದ್ರಂತ. ಓಡಾಟದ ದೃಶ್ಯ ಇಲ್ಲಿ ಮೊಬೈಲ್ನಾಗ ಐತ್ ನೋಡ್ರಿ ಅಂತ ತೋರ್ಸಾರ. ಈಗ ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ ಬರ್ರಿ. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಒಳಗ ಸೋತ ಬಳಿಕ ಮಾಜಿ ಸಚಿವ ಶ್ರೀರಾಮುಲು ಕ್ಷೇತ್ರ ಬದಲಾವಣೆಗೇನ ಮುಂದಾಕಾರಂತ ನೋಡ್ರಿ. ಕೂಡಲ್ಗಿ ಎಸ್ಟಿ ಕ್ಷೇತ್ರದಾಗ ಶ್ರೀರಾಮುಲು 4 ಬಾರಿ ವಿಧಾನಸಭೆ ಮತ್ತು ಒಮ್ಮೆ ಲೋಕಸಭೆ ಚುನಾವಣೆಯೊಳಗ ಗೆದ್ದಿದ್ರು. 2018ರೊಳಗ ಮೊದಲ ಬಾರಿ ಬಳ್ಳಾರಿ ಬಿಟ್ಟು ಮೊಳಕಾಲ್ಮೂರು ಮತ್ತು ಬಾದಾಮಿಯೊಳಗ ಸ್ಪರ್ಧೆ ಮಾಡಿದ್ರಲ್ಲ. ಆಗ ಮೊಳಕಾಲ್ಮೂರು ಗೆದ್ದು ಬಾದಾಮಿಯೊಳಗ ಸಿದ್ದರಾಮಯ್ಯನವರ ವಿರುದ್ಧ ಸೋತಿದ್ರಿ ಅವರು. ಹಿಂಗಾಗಿ 2023ರೊಳಗ ಸ್ವಂತ ಕ್ಷೇತ್ರ ಬಳ್ಳಾರಿ ಗ್ರಾಮಾಂತರದಾಗ ಮೊದಲ ಸೋಲು ಕಂಡ ಬಳಿಕ ಶ್ರೀರಾಮುಲು 2024ರಾಗ ಬಳ್ಳಾರಿ ಲೋಕಸಭೆಯೊಳು ಸೋಲ್ಕಂಡ್ರು. ಹಿಂಗಾಗಿ ಸಾಲು ಸೋಲಿನ ಬಳಿಕ ಕೂಡಲ್ಗಿಯಲ್ಲಿ ಹೆಚ್ಚು ಜನರ ಜೊತೆ ಬೆರೀತಾ ಇದ್ರಂತ. ಹಂಗಾಗಿ ಕೂಡಲ್ಗಿ ಒಳಗ ನೆಲೆ ಊರೋದಕ್ಕೇನ ಪ್ಲಾನ್ ಮಾಡ್ಕೊಂಡಾರಂತ. ಬಳ್ಳಾರಿ ವಿಜಯನಗರ ಜಿಲ್ಲೆಯೊಳಗ ಆಯುಷ್ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿತ್ತು ನೋಡ್ರಿ. ಜಿಲ್ಲಾ ಆಯುಷ್ ಅಧಿಕಾರಿ ಇಲಾಖೆಯ ಕಚೇರಿಯೊಳಗ ನಡಿಬೇಕಾಗಿದ್ದ ಸಭೆ ಪಕ್ಷಿಧಾಮಕ್ಕೇನ ಶಿಫ್ಟ್ ಮಾಡ್ಯಾರಂತ. 2 ಜಿಲ್ಲೆಗೆ ಒಬ್ಬರ ಜಿಲ್ಲಾ ಆಯುಷ್ ಅಧಿಕಾರಿ ಇದ್ದಾರ. ಪಕ್ಷಿಧಾಮದಾಗ 1 ಗಂಟೆ ಮೀಟಿಂಗ್ ನಡೆಸಿ ಆಯುಷ್ ಅಧಿಕಾರಿ ಡಾಕ್ಟರ್ ಸರಳಾ ಆಮ್ಯಾಗ ಅಧಿಕಾರಿಗಳ ಜೊತೆ ಸೇರಿ ಕೇಕ್ ಕತ್ತರಿಸಿ ಹೊಸ ವರ್ಷ ಆಚರಣೆ ಮಾಡಿ ಮಸ್ತ್ ಮಜಾ ಮಾಡ್ಯಾರಂತ ನೋಡ್ರಿ. ಹಿಂಗಾಗಿ ಅಧಿಕಾರಿಗಳ ಮಜಾ ಮಾಡ್ತಿದ್ರ, ಅತ್ತ ವೈದ್ಯರುಗಳು ಇಲ್ಲ ಅನ್ನೋ ಕಾರಣಕ್ಕ ಆಯುಷ್ ಇಲಾಖೆ ಆಸ್ಪತ್ರೆಗಳು ಇಡೀ ದಿನ ಬಿಕ್ಕು ಅನ್ನಕತ್ತಿತ್ತಂತ. ಹಂಗಾಗಿ ಪಾಪ ರೋಗಿಗಳು ಪರದಾಡೋಂಗಾಗಿತ್ತಂತ.